ಪಶ್ಚಿಮ ಬಂಗಾಳದಲ್ಲೂ ಸಹ ರಾಜಕೀಯವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದರೂ ಸಹ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿ ಹೊಸ ಮುಖ್ಯಮಂತ್ರಿಯ ಪ್ರಮಾಣ ವಚನಕ್ಕೆ ಸಿದ್ಧವಾಗ್ತಾ ಇದೆ. ಅಲ್ಲಿ ಏನು ನಡೀತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ, ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಭಾರೀ ತಂತ್ರಗಾರಿಕೆ ನಂತರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ತೀವ್ರ ಪ್ರಯತ್ನ ಮಾಡಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದೆ ಬಿಜೆಪಿ ಮತ್ತು ದೊಡ್ಡ ಅಂತರದಲ್ಲಿ ಸೋಲಿಸಿದೆ. ಬಹುಮತವನ್ನು ಪಡೆದಿರತಕ್ಕಂಥ ಬಿಜೆಪಿಯ ಹೊಸ ಮುಖ್ಯಮಂತ್ರಿ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಅವರಿದ್ದಾರೆ. ಈ ಹಿಂದೆ ಅವರು ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಆದರೆ ಒಂದು ಹಂತದಲ್ಲಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಮುನಿಸಿಕೊಂಡು ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರಿದ್ರು ಸುವೇಂದು ಅಧಿಕಾರಿ. ಅವರೇ ಮುಖ್ಯಮಂತ್ರಿ ರೇಸ್ನಲ್ಲಿ ಇರೋದೀಗ. ಮೇ 9ನೇ ತಾರೀಕು ಪ್ರಮಾಣ ವಚನ, ಈ ದಿನಾಂಕ ಬಹುತೇಕ ಫಿಕ್ಸ್ ಆಗುತ್ತೆ. ಯಾಕೆಂದರೆ ಅವತ್ತು ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನದಂದೇ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮೂಲಕ ಬಂಗಾಳಿಗರನ್ನ ಸಾಂಸ್ಕೃತಿಕವಾಗಿ ಮುಟ್ಟುವಂಥ ತಟ್ಟುವಂಥ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಈ ನಡುವೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಆದರೆ 5 ವರ್ಷದ ಅವಧಿ ಮುಗಿಯುತ್ತೆ. ಮೇ 7ನೇ ತಾರೀಕು ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಯಾಗಿ 5 ವರ್ಷ ಆಗುತ್ತೆ. ರಾಜೀನಾಮೆ ಕೊಡದೇ ಇಲ್ಲ ಅಂತಂದರೆ ಮುಂದಿನ ಕಾನೂನು ಕ್ರಮಗಳೇನು, ಸಾಂವಿಧಾನಿಕ ಕ್ರಮಗಳೇನು? ರಾಜ್ಯಪಾಲರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಪದಚ್ಯುತಿ ಮಾಡ್ತಾರ ಅಥವಾ ಅತಿ ಹೆಚ್ಚು ಸ್ಥಾನ ಗಳಿಸಿದಂಥ ಸುವೇಂದು ಅಧಿಕಾರಿ ಅವರನ್ನು ಸರ್ಕಾರ ರಚನೆಗೆ ಆಹ್ವಾನಿಸ್ತಾರ? ಸರ್ಕಾರ ರಚನೆಗೆ ಆಹ್ವಾನಿಸಬೇಕು ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗಬೇಕು. ಆದರೆ ಅವಧಿ ಮುಗಿದ ನಂತರ ಅವರು ಮುಖ್ಯಮಂತ್ರಿ ಆಗಿರೋದಿಲ್ಲ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಒಂದು ಸಾಂವಿಧಾನಿಕವಾದಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ರಾಜೀನಾಮೆ ಕೊಡೋದಿಲ್ಲ, ಏನು ಮಾಡ್ತೀರಿ ಮಾಡಿ, ಯಾವ ಕ್ರಮ ತಗೋತೀರಿ ತಗೊಳ್ಳಿ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಅಂದರೆ ಅವರ ಹಠದ ರಾಜಕಾರಣ ಏನಿದೆ ಅದು ಇಲ್ಲೂ ಸಹ ಕಾಣ್ತಾ ಇದೆ. ಆದರೆ ಸೋತ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಏನೇ ಆಗಿರ್ಬೋದು, ಬಿಜೆಪಿಯ ಬಗ್ಗೆ ಅವರಿಗೆ ಯಾವುದೇ ಆಕ್ಷೇಪ ಅಸಮಾಧಾನಗಳು ಏನೇ ಇರ್ಬೋದು, ಅದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಇದೆ, ಕಾನೂನಿದೆ. ಆ ಮೂಲಕ ಅವರು ಪ್ರಶ್ನೆಯನ್ನು ಮಾಡಬಹುದು. ಆದರೆ ರಾಜೀನಾಮೆ ಕೊಡೋದಿಲ್ಲ ಅಂತಂದರೆ ಈ ರೀತಿಯಾದಂಥ ಅನಗತ್ಯವಾದ ಒಂದು ಸಾಂವಿಧಾನಿಕ ಸವಾಲನ್ನು ಮಮತಾ ಬ್ಯಾನರ್ಜಿ ಅವರು ಎತ್ತಬೇಕಾಗಿತ್ತ ಅಂತಕ್ಕಂಥ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಆದರೆ ಅವರಲ್ಲಿ ಇರ್ತಕ್ಕಂಥ ಹಠ ಏನಿದೆ, ಆಕ್ರೋಶ ಏನಿದೆ, ಅದು ಈ ಕೆಲಸವನ್ನು ಮಾಡಿಸ್ತಾ ಇದೆ. ಜೊತೆಗೆ ಚುನಾವಣೆ ನಂತರ ಬಂಗಾಳದಲ್ಲಿ ಹಿಂಸಾಚಾರ ಹೆಚ್ಚಾಗ್ತಾ ಇದೆ. ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟಗಳು ಬೀದಿಯಲ್ಲಿ ನಡೀತಾ ಇದೆ. ಅಲ್ಲಿ ಶಾಸಕ ಸ್ಥಾನಕ್ಕೆ ನಿಂತಹ ಅಭ್ಯರ್ಥಿ ಆಗಿರ್ಬೋದು, ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಅವರನ್ನು ಬೀದಿಯಲ್ಲಿ ಹೊಡಿತಾ ಇದ್ದಾರೆ ಬಿಜೆಪಿಯವರು. ಈ ದೃಶ್ಯಗಳು ಹೇಗಿದೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಇದು ಮೊದಲನೇದಲ್ಲ. ಈ ಹಿಂದೆ ಎಡಪಕ್ಷಗಳು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ TMC ಮತ್ತು ಎಡಪಕ್ಷಗಳ ನಡುವೆ ಇದೇ ಥರದ ಒಂದು ಬೀದಿ ಕಳಗ ಅದಕ್ಕೆ ಸಾಕ್ಷಿಯಾಗಿತ್ತು. ಈಗ ಬಿಜೆಪಿ ಮತ್ತು TMC ನಡುವಿನ ಬೀದಿ ಕಳಗಕ್ಕೆ ವೆಸ್ಟ್ ಬೆಂಗಾಲ್ ಸಾಕ್ಷಿ ಆಗ್ತಾ ಇದೆ. ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಹಿಂಸಾಚಾರ ವೆಸ್ಟ್ ಬೆಂಗಾಳಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇದು ಅಲ್ಲಿ ಆಡಳಿತಗಾರರು ಇಷ್ಟು ವರ್ಷಗಳ ಕಾಲ
ಆ ದೇಶವನ್ನು, ಆ ರಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಕೇಂದ್ರ ಭದ್ರತಾ ಪಡೆ ಇನ್ನೂ ಹಲವು ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಇರುತ್ತೆ ಅಂತಕ್ಕಂಥ ಭರವಸೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ದರು. ಆದರೆ ಮುಂದಿನ ದಿನಗಳಲ್ಲಿ ಹಿಂಸಾಚಾರವನ್ನು ತಡಿಲಿಕ್ಕೆ ಏನು ಮಾಡ್ತಾರೆ, ಅಲ್ಲಿ ಇರ್ತಕ್ಕಂಥ ಪಶ್ಚಿಮ ಬಂಗಾಳದ BJP ಆಡಳಿತ ಏನು ಮಾಡುತ್ತೆ ಅನ್ನೋದು ನೋಡಬೇಕಾಗಿದೆ. ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನು ಆಯ್ಕೆ ಮಾಡಲಿಕ್ಕೆ ಅಮಿತ್ ಶಾ ಅವರನ್ನು BJP ಪಕ್ಷ ನಿಯೋಜನೆ ಮಾಡಿದೆ. BJP ಪಕ್ಷದ ಶಾಸಕಾಂಗ ಸಭೆ, ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂತ ತೀರ್ಮಾನ ಆಗುತ್ತೆ. ಸುವೇಂದು ಅಧಿಕಾರಿ ಅಥವಾ ಘೋಷ್ ಮತ್ಯಾರು. ಅಲ್ಲಿ ಆಯ್ಕೆ ಆದ ನಂತರ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಂದರೆ ಮೇ 9 ಅಂತಕ್ಕಂಥ ದಿನವನ್ನು ನಿಗದಿ ಮಾಡಿರೋದ್ರಿಂದ ಅಷ್ಟರೊಳಗೇನೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ನಿಗದಿ ಆಗಬೇಕಾಗಿದೆ. ಮತ್ತು ಅಷ್ಟರೊಳಗೇನೆ ಮಮತಾ ಬ್ಯಾನರ್ಜಿ ಅವರು ಎತ್ತಿರತಕ್ಕಂಥ ಸಾಂವಿಧಾನಿಕ ಸವಾಲು, ರಾಜೀನಾಮೆಯನ್ನು ಕೊಡೋದಿಲ್ಲ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನುವಂಥ ಸವಾಲೇನಿದೆ, ಇದಕ್ಕೂ ಸಹ ರಾಜ್ಯಪಾಲರು ನಮ್ಮ ಸಂವಿಧಾನಿಕ ಕ್ರಮವನ್ನು ಒಂದು ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಪಶ್ಚಿಮ ಬಂಗಾಳ ಸಹ ಬಹಳ ಕುತೂಹಲಕಾರಿಯಾದಂಥ ಒಂದು ರಾಜಕೀಯ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿದೆ.